ಯಾವ ಕಾರಣಕ್ಕೂ ಹಂಗೆ ಇದಕ್ಕೆ DRI ಅವ್ರಿಗೆ ಇನ್ಫಾರ್ಮೇಶನ್ ಬಂದು ಅವ್ರು ಇಲ್ಲಿ ಬಂದು ಆಕೆನ ಚೆಕ್ ಮಾಡುವಂತ ಅಗತ್ಯ ಇಲ್ಲ. ಅಲ್ಲಿರುವಂತವ್ರಿಗೆ ಇದು ಗೊತ್ತಾಗ್ಬಿಡ್ಬೇಕು. 100ಕ್ಕೆ 100ರಷ್ಟು ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇಂದಾನೆ ಮಾಡಿರೋದು. ಇಲ್ಲ ಅಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಪ್ರಭು ಸರ್ ಏನ್ ಹೇಳ್ತೀರಿ? ಕಸ್ಟಮ್ಸ್ ಚೆಕಿಂಗ್ ಅಂದ್ರೆ ನಮಗೆ DRI ನವ್ರಿಗೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ. ಇಂತ ಒಬ್ಬ ಪ್ಯಾಸೆಂಜರ್ ಇಲ್ಲಿ ಬರ್ತಾರೆ ಈಗೆಲ್ಲ ಅವ್ರು ಏನ್ ಮಾಡ್ತಾರೆ, ಮೊದಲೇ ಬಂದು ನಮ್ಮ ಕಸ್ಟಮ್ಸ್ ಏರಿಯಲ್ಲಿ ನಿಂತ್ಕೊಳ್ತಾರೆ. ಅವ್ರನ್ನ ಎಮಿಗ್ರೇಷನ್ ಆದ ಕೂಡಲೇ ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾರೆ. ಅಬ್ಸರ್ವ್ ಮಾಡಿ ಬಂದು ಮೆಟಲ್ ಡಿಟೆಕ್ಟರ್ ಪಾಸ್ ಆದ ಕೂಡಲೇ ಕರ್ಕೊಂಡು ಹೋಗ್ತಾರೆ ಪಕ್ಕಕ್ಕೆ. ಆಯ್ತಲ್ಲ, ಅದು ಕೆಲವು ಟೈಮ್ ನಮಗೂ ಕೂಡ ಗೊತ್ತಾಗೋ ಮುಂಚೆನೆ ಅವ್ರು ಬಂದು ಇರೋದ್ರಿಂದ ನಾವು ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ. DRI ನವರು ಅಂದ್ರೆ ದೇ ಆರ್ ಸ್ವಲ್ಪ ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ. ನಮ್ಗೆ ಕಸ್ಟಮ್ಸ್ ಅವ್ರಿಗೆ ಮೇನ್ ಅದು ಫೆಸಿಲಿಟೇಷನ್ ಕೌಂಟರ್ ತರೋದು. ನಾವು ಅವರಷ್ಟು ಕ್ಲೀನ್ ಆಗಿ ಕರ್ಕೊಂಡು ಹೋಗಿ ಇದ್ ಮಾಡೋಕೆ ಪಕ್ಕಕ್ಕೆ ತಗೊಂಡು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಮಾಡೋಕ್ಕಾಗಲ್ಲ ನಾವು. ಯಾಕೆ ನಮ್ಗೆ ಅವ್ರನ್ನ ಒಂಥರ ತೂಗುಗತಿ ಮೇಲೆ ಇರ್ತೀವಿ. ಅವ್ರನ್ನ ಜಾಸ್ತಿ ಪ್ಯಾಸೆಂಜರ್ಸ್ ಇದು ಮಾಡಬಾರ್ದು ಅಥವಾ ಅವ್ರನ್ನ ಸಿಕ್ಕಾಪಡೆ ಇಷ್ಟ ಬಂದಾಗ ಹೋಗಿ ಅಂತ ಬಿಡಕ್ಕಾಗಲ್ಲ. ಬಟ್ DRI ನವ್ರಿಗೆ ಸ್ವಲ್ಪ ನಮ್ಗಿಂತ ಜಾಸ್ತಿ ಪವರ್ಸ್ ಇರೋದ್ರಿಂದ ಮತ್ತೆ ಅವ್ರಿಗೆ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇದೆ, ಇಂತ ಫ್ಲೈಟ್ ಅಲ್ಲಿ ಇಂತ ವ್ಯಕ್ತಿ ತಂದೆ ತರ್ತಾನೆ ಅಂತ. ಅದಕ್ಕೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಜಾಸ್ತಿ ಗೊತ್ತಿರೋದ್ರಿಂದ ಅವ್ರಿಗೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಸರ್, ಹೇಗೆ ಕಳ್ಳಾಟಗಳು ಹೇಗಾಗುತ್ತೆ? ಇಷ್ಟೆಲ್ಲ ಚೆಕಿಂಗ್ ಇದ್ರು, ಕಸ್ಟಮ್ಸ್ ಚೆಕಿಂಗ್ ಆದ ನಂತರ ಪ್ರತಿಯೊಂದು ಗೊತ್ತಾಗೇ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಆದ್ರೆ ರನ್ಯಾ ಕೇಸಲ್ಲಿ ಏನಾಯ್ತು ಅಂತ ಅದೇ ಎಲ್ರಿಗೂ ಅದೊಂದು ಸ್ವಲ್ಪ ಇದು ಏನಕ್ಕೆ, ಯಾಕೆಂದ್ರೆ ಅಷ್ಟೆಲ್ಲ ನೋಡಿ ಪ್ರೋಟೋಕಾಲ್ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಈಗ ಉದಾಹರಣೆಗೆ ಇಮಿಗ್ರೇಷನ್ 50 ಜನ ನಿಂತ್ಕೊಂಡಿರ್ಬೋದು, ಇವ್ರಿಗೆ ಹೇಳ್ಬಿಟ್ಟು ಪ್ರೋಟೋಕಾಲ್ ಅಂತ ಫಸ್ಟ್ ಮುಗಿಸ್ಕೋಬಹುದು. ಅದೇ ತರ ಕಸ್ಟಮ್ಸ್ ಬಂದಾಗ್ಲೂ ಅಲ್ಲೂ ಕ್ಯೂರ್ ಇರ್ತಾರಲ್ಲ, ಅವ್ರನ್ನ ಫಸ್ಟ್ ಬಿಡಿ ಅಂತ ಹೇಳಿದ್ರೆ ಅವ್ರು ಕೂಡ ಮೆಟಲ್ ಡಿಟೆಕ್ಟರ್ ಅಲ್ಲೇ ಬರ್ಲೇಬೇಕು. ಅದ್ ಹೇಗೆ ಮಿಸ್ ಆಗಿದೆ ನಮಗೂ ಕೂಡ ಅದನ್ನ ಸ್ವಲ್ಪ ಅನುಮಾನ ಬರ್ತಿದೆ, ಏನಕ್ಕೂ ಯಾವ ರೀತಿ ಅದನ್ನ ಮಿಸ್ ಮಾಡ್ಕೊಂಡಿದ್ರೆ ಹಾಗೆ ಹೀಗೆ ಅಂತ. ಅಂಟಿಲ್ ವಿ ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ದ DRI. ಮತ್ತು ಅದಕ್ಕೇನಾದ್ರೂ ಈಗ 4-5 ಸಲ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಇರೋ ಹತ್ರ ಅನುಮಾನ ನಮಗೂ ಇದೆ, ಏನೋ ಒಳಗಡೆ ಇರ್ಬೋದು ಅಂತ. ಅನುಮಾನ ಖಂಡಿತ ಬರುತ್ತಲ್ಲ ಸರ್. ಏರ್ಪೋರ್ಟ್ ಒಳಗಡೆ ಸಪೋರ್ಟ್ ಇಲ್ದೆ, ಆಕೆಗೆ ಸಾಥ್ ಇಲ್ದೆ ಯಾವುದು ಇಷ್ಟು ಈಸಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನಮಗೂ ಹಾಗೆ ನಮ್ಮ ಮನಸ್ಸಲ್ಲೂ ಅದೇ ತರ ಇದೆ. ಆದ್ರೆ ನಾವು ಯಾಕೆಂದ್ರೆ ಅದು ತನಿಖೆ ಮಾಡಿ ಹೊರಗಡೆ ಬರೋದಕ್ಕೆ ನಾವು ಏನು ಅದ್ರ ಬಗ್ಗೆ ಹೇಳಕ್ಕಾಗಲ್ಲ. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.